ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಲಿತರು ಸಿಎಂ ಆಗಬೇಕು ಎಂಬ ಮಹದೇವಪ್ಪ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಎಚ್ಸಿ ಮಹದೇವಪ್ಪ ಅವರು ನಮ್ಮ ನ್ಯಾಷನಲ್ ಲೀಡರ್, ದಲಿತ ಸಿಎಂ ಆಗಬೇಕು ಅಂತ ಹೇಳಿ ಮಹದೇವಪ್ಪ ಅವರು ಒಂದು ಹೇಳಿಕೆ ನೀಡಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಎಚ್ಸಿ ಮಹದೇವಪ್ಪ ಅವರು ನಮ್ಮ ನ್ಯಾಷನಲ್ ಲೀಡರ್, ಅವರಿಗೆ ಇಲ್ಲಿಂದಾನೇ ನಾನು ನಮಸ್ಕಾರವನ್ನ ಮಾಡ್ತೇನೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರಿಗೆ ನಮಸ್ಕಾರ ಎಂದು ತಲೆಬಾಗಿ ನಮಸ್ಕರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದಲಿತ ಸಿಎಂ ಅಸ್ತ್ರಕ್ಕೆ ಮಹದೇವಪ್ಪ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈಗಾಗಲೇ ಸರ್ಕಾರ ಆಡಳಿತಕ್ಕೆ ಬಂದು ಹತ್ರ 3 ವರ್ಷಕ್ಕೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಿಎಂ ಬದಲಾವಣೆಯ ಕೂಗು ಆಗಾಗ ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಮಹದೇವಪ್ಪ ಅವರು ದಲಿತ ಸಿಎಂ ಅವರು ಕೂಡ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಕಾಲೇಜಲ್ಲಿ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್, ದಲಿತರು ಸಿಎಂ ಆಗಬೇಕು ಅಂತ ಹೇಳಿ ಕಾಲೇಜಲ್ಲಿ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್, ದಲಿತರು ಸಿಎಂ ಆಗಬೇಕು ಅಂತ ಹೇಳಿ ಕಾಲೇಜಲ್ಲಿ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್, ದಲಿತರು ಸಿಎಂ ಆಗಬೇಕು ಅಂತ ಹೇಳಿ ಕಾಲೇಜಲ್ಲಿ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್, ದಲಿತರು ಸಿಎಂ ಆಗಬೇಕು ಅಂತ ಹೇಳಿ ಕಾಲೇಜಲ್ಲಿ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್, ದಲಿತರು ಸಿಎಂ ಆಗಬೇಕು ಅಂತ ಹೇಳಿ ಕಾಲೇಜಲ್ಲಿ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್, ದಲಿತರು ಸಿಎಂ ಆಗಬೇಕು ಅಂತ ಹೇಳಿ ಕಾಲೇಜಲ್ಲಿ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್, ದಲಿತರು ಸಿಎಂ ಆಗಬೇಕು ಅಂತ ಹೇಳಿ ಕಾಲೇಜಲ್ಲಿ